ತಮಗೆ ಗೊತ್ತಿದೆ, ಮೈಸೂರಿನ ಹೆಮ್ಮೆ ಮತ್ತು ಕರ್ನಾಟಕದ ಅಸ್ಮಿತೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನಾವು ಯಾವತ್ತಿಗೂ ನೆನಪಿಡ್ತಕ್ಕಂತ ಒಂದು ಸಂಸ್ಕೃತಿಯ ಹಬ್ಬ. ಈ ಒಂದು ಹಬ್ಬದಲ್ಲಿ ಕವಿಗೋಷ್ಠಿಯನ್ನು ಆಚರಣೆ ಮಾಡೋದಿದೆಯಲ್ಲ, ಇದು ಹೇಗೆ ಅಂತ ಹೇಳಿದ್ರೆ, ಈ ಸಿಹಿಯಾದ ಒಪ್ಪಿಟ್ಟಿನ ಜೊತೆ ಪಾಯಸ, ಅದರ ಮೇಲೆ ತುಪ್ಪ, ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ರೆ ಹೇಗೆ ಒಂದು ಭೋಜನ ಆಗುತ್ತಲ್ಲ, ಆ ರೀತಿಯ ಒಂದು ಕಳೆ ಇವತ್ತು ನನಗೆ ಕಾಣಿಸ್ತಾ ಇದೆ. ಇಡೀ ದಸರಾ ಸಂಪನ್ನ ಆಯಿತು ಅಥವಾ ಒಂದು ಪರಿಪೂರ್ಣತೆಯನ್ನ ಕಾಣ್ತು ಅಂತ ಹೇಳಿದ್ರೆ ಅದು ಕವಿಗೋಷ್ಠಿ ಸಕ್ಸಸ್ ಆದಾಗ ಮಾತ್ರ. ಅದರಿಂದ ಈ ಕವಿಗೋಷ್ಠಿ ನನಗಂತೂ ಈ ವರ್ಷ ತುಂಬಾ ಚೆನ್ನಾಗಿ ಆಗಿದೆ, ಸಕ್ಸಸ್ ಆಗಿದೆ. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಸಹ ನಾನು ನೋಡಿದಾಗ ಯೋಚನೆ ಬರೋದು ಇಷ್ಟೇನೆ, ಹತ್ತು ಕಟ್ಟುವ ಕಡೆ ಒಂದು ಮುತ್ತು ಕಟ್ಟುವಂತ ಒಂದು ಏನು ಗಾದೆ ಇದೆ, ಆ ರೀತಿ ಇವತ್ತು ಇಲ್ಲಿ ಬಂದಿರೋರೆಲ್ಲರೂ ಸಹ ನನಗೆ ಸಾಗರದಲ್ಲಿ ಸಿಗ್ತಕ್ಕಂಥ ಅಮೂಲ್ಯವಾದ ಮುತ್ತುಗಳ ಹಾಗೆ ಕಾಣ್ತಾ ಇದ್ದೀರಿ. ನಿಮ್ಮೆಲ್ಲರ ಪಾಂಡಿತ್ಯಕ್ಕೆ, ನಿಮ್ಮೆಲ್ಲರ ಒಂದು ವರ್ಚಸ್ಸಿಗೆ ಎಲ್ಲರಿಗೂ ಸಹ ನಾವು ಜಿಲ್ಲಾಡಳಿತದ ವತಿಯಿಂದ ಗೌರವವನ್ನ ಅರ್ಪಿಸ್ತೇವೆ. ಸ್ನೇಹಿತರೆ, ನಾನು ಕವಿಗಳಿಗೆ ಯಾಕೆ ಗೌರವ ಸಲ್ಲಿಸಬೇಕು ಮತ್ತು ಅವರು ಉಳಿದ ಎಲ್ಲರಿಗಿಂತ ಶ್ರೇಷ್ಠರು ಅಂತ ಯಾಕೆ ನಾನು ವೈಯಕ್ತಿಕವಾಗಿ ಅನ್ಕೋತೀನಿ ಅಂತ ಹೇಳಿದ್ರೆ, ಇವತ್ತಿನ ಪ್ರಪಂಚ ಬಹಳ ಕಲುಷಿತವಾಗಿ ಹೋಗ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ಆದ್ರೆ ಸಾಗರ ಇರ್ಬೋದು ಅಥವಾ ಕೆರೆ ಇರ್ಬೋದು, ಏನೇ ಇರಲಿ, ಒಂದು ನಿಂತ ನೀರಿನಲ್ಲಿ ರಾಡಿ ಕಲ್ಕೋದು ತುಂಬಾ ಜನ ಇರ್ತಾರೆ. ಒಂದು ಕಲ್ಲು ಹಾಕೋದು, ಆ ರಾಡಿ ಮಾಡೋದು, ಇನ್ನೊಂದೇನೋ ಕಡ್ಡಿ ಅಲ್ಲಾಡಿಸೋದು, ರಾಡಿ ಮಾಡೋದು, ಈ ತರದ ಒಂದು ಪರಿಸ್ಥಿತಿಯನ್ನು ನಾವು ಸಮಾಜದಲ್ಲಿ ಇರ್ಬೋದು, ಬೇರೆ ಬೇರೆ ಸ್ತರಗಳಲ್ಲಿ ಕಾಣ್ತೇವೆ. ಆದ್ರೆ ಸಮಾಜ ಎಷ್ಟೇ ತರದಲ್ಲಿ ಆ ರೀತಿ ಕಲುಷಿತಗೊಂಡ್ರು, ಅದು ಯಾವುದೇ ಕ್ಷೇತ್ರದಲ್ಲಿ ಕಲುಷಿತಗೊಂಡ್ರು, ಅದು ಮಾನಸಿಕವಾಗಿ ಇರ್ಬೋದು, ಬೌದ್ಧಿಕವಾಗಿ ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಶೈಕ್ಷಣಿಕವಾಗಿ ಇರ್ಬೋದು, ಯಾವುದೇ ರೀತಿಯ ಕ್ಷೇತ್ರದಲ್ಲಿ ಸ್ತರಗಳಲ್ಲಿ ಸಮಾಜ ಕಲುಷಿತಗೊಂಡಾಗ ಅದನ್ನ ತಿಳಿಯಾಗಿಸ್ತಕ್ಕಂತಹ ಮತ್ತು ಅದನ್ನ ಪರಿಶುದ್ಧಗೊಳಿಸ್ತಕ್ಕಂತಹ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಕವಿಗಳು. ಆ ಕವಿ ಮನಸ್ಸು ಎಲ್ಲಿರುತ್ತೆ, ಅಲ್ಲಿ ಮಾನಸಿಕವಾದಂತಹ ಒಂದು ಶಾಂತಿ ನೆಲೆಗೊಂಡಿರುತ್ತೆ. ಆ ರೀತಿ ಸಮಾಜದಲ್ಲಿ ಶಾಂತಿ, ನೆಮ್ಮದಿಯನ್ನ ಕಾಪಾಡಲಿಕ್ಕೆ ಮತ್ತು ಸಮಾಜದಲ್ಲಿ ಸುಸ್ಥಿರ ಒಂದು ಸಮಾಜವನ್ನ ನಿರ್ಮಿಸಲಿಕ್ಕೆ ಕವಿಗಳ ಅವಶ್ಯಕತೆ ತುಂಬಾ ಇದೆ. ಸೊ ಅದರಿಂದ ನಾನು ಕವಿಗಳನ್ನ ಯಾವಾಗಲೂ ಶುದ್ಧೀಕರಣದ ಯಂತ್ರ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಸಮಾಜ ತಾನು ಎಷ್ಟಾರು ಅಶುದ್ಧಿ ಪಡಿಸ್ಕೋತಾ ಹೋದ್ರೂ ಸಹ ಅದನ್ನ ಪರಿಶುದ್ಧಗೊಳಿಸ್ತಾ ಇರ್ತಕ್ಕಂಥವ್ರು ಕವಿಗಳು, ಕವಿ ಮನಸ್ಸಿರೋರು ಮತ್ತು ಓದುಗರು, ಸಹೃದಯರು. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಪ್ರಬುದ್ಧ ಕವಿಗೋಷ್ಠಿಯಲ್ಲಿ ತಾವೆಲ್ಲ ಸಹೃದಯರಲ್ಲಿ ಆಗಮಿಸಿದ್ರಿ. ನಿಮ್ಮೆಲ್ಲರಿಗೂ ಸಹ ನಾನು ಶುಭಾಶಯಗಳನ್ನ ಕೋರುತ್ತಾ, ತಮ್ಮೆಲ್ಲರ ಒಂದು ಕಾವ್ಯ ಪ್ರಭೆಯನ್ನ ಇಲ್ಲಿ ಬೀರಿ ನಮ್ಮ ಮೈಸೂರಿನಲ್ಲಿ ತಮ್ಮ ಪಾಂಡಿತ್ಯವನ್ನ ಪ್ರದರ್ಶಿಸಿ ತಮಗೆ ಒಳ್ಳೆಯ ಜೀವನ ಮತ್ತು ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ, ಆಯೋಜಕರ ಒಂದು ಶ್ರಮ ಇವತ್ತು ಏನು ನನಗೆ ಕಾಣಿಸ್ತಾ ಇದ್ದು ಬಹಳ ಸಾರ್ಥಕತೆಯನ್ನ ಪಡೆದಿದೆ ಅಂತ ನಾನು ಭಾವಿಸ್ತೇನೆ. ಇದು ಬಹಳ ಮೋಸ್ಟ್ ಸಕ್ಸಸ್ಫುಲ್ ಈವೆಂಟ್ ಇನ್ ದಸರಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನೀವೆಲ್ಲರಿಗೂ ಸಹ ಕಾರಣಕರ್ತರಾಗಿದ್ದೀರಿ. ಮತ್ತೆ ಲಕ್ಷ್ಮಿ ಮೇಡಮ್ ಅವರು ಸ್ವಾಗತದಲ್ಲಿ ಹೇಳ್ತಾ ಇದ್ರು, ಒಬ್ರು ಕಸ ಉಳಿಸೋರಿಂದ ಹಿಡಿದು ಪ್ರತಿಯೊಬ್ಬರು ಅವರು ಹೆಸರಿಡಿದು ಹೇಳೋದು, ಅದು ಅವರ ದೊಡ್ಡ ಗುಣ. ಸೊ ಆ ರೀತಿ ಇಲ್ಲಿ ಯಾರು ಒಂದು ಸಣ್ಣ ಕೆಲಸದಿಂದ ಹಿಡಿದು ಒಂದು ದೊಡ್ಡ ಕೆಲಸದ ತನಕ ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಶುಭಾಶಯಗಳನ್ನ ಕೋರ್ತಾ, ನಾನು ಕನ್ನಡ ತಾಯಿಯ ಬಗ್ಗೆ ಒಂದು ಸಣ್ಣ ಕವಿತೆಯನ್ನು ಬರೆದಿದ್ದೆ, ಅದನ್ನ ವಾಚನ ಮಾಡಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇದೊಂದು ಆಶಯ ಗೀತೆ. ಕನ್ನಡ ತಾಯಿ ಬಗ್ಗೆ ಎಲ್ಲ ಕನ್ನಡಿಗರಿಗೆ ಒಂದು ಆಶಯ ಇರುತ್ತಲ್ಲ, ಅದೇ ತರ ನನಗೂ ಒಂದು ಆಶಯ ಇದೆ. ಆ ಒಂದು ಆಶಯ ಗೀತೆಯನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸದಾ ಬೆಳಗುತ್ತಿರಲಿ ತಾಯೇ ನಿನ್ನ ಪಾದ ಕಮಲಗಳಡಿ, ಗೌರವದ ಕೋಟಿ ಹಣತೆ ಕನ್ನಡ ಭುವನೇಶ್ವರಿ, ಕನ್ನಡ ಭುವನೇಶ್ವರಿ, ಕನ್ನಡ ಭುವನೇಶ್ವರಿ. ಮುಳುಗೇಳಲಿ ಸಾವಿರ ನಕ್ಷತ್ರ ಮಣಿದೀಪ್ತಿಗಳು, ನಿನ್ನ ಕಣ್ಣ ಕಾಂತಿಯ ಹಾಲ್ಜೇನ ಕಡಲಲ್ಲಿ, ಹಿಂದೆ ಕರಗಿ ಹೋಗಲಿ ಬವಣೆಯ ಹಿಮಾಲಯಗಳು, ತಾಯೇ ನಿನ್ನ ಕರುಣಾ ದೃಷ್ಟಿ ಬೀರಲಿ, ತಾಯೇ ನಿನ್ನ ಕರುಣಾ ದೃಷ್ಟಿ ಬೀರಲಿ. ಕೋಟಿ ಕೋಟಿ ಹೃದಯದಲ್ಲಿ ಕನ್ನಡ ಮೊಳೆಯಲಿ, ಮಡುಗಟ್ಟಿದ ಅಳುವು ಕರಗಿ ನಗುವು ಅರಳಲಿ. ಜನಮನದ ಮಾತೃಭಾಷೆ ಜಗದಗಲ ಬೆಳೆಯಲಿ, ಮಕ್ಕಳೆಲ್ಲ ಹೃದಯ ಮನೆಗೆ ತಾಯಿ ಮರಳಲಿ, ತಾಯಿ ಮರಳಲಿ. ಕನ್ನಡ ತಾಯಿ ನೆಲದ ಗಿರಿಗಳೆಲ್ಲ ಹೊನ್ನಾಗಲಿ, ಅನ್ನದ ಕ್ಷಯದ ಬೀಡು ನಮ್ಮದಾಗಲಿ. ಉತ್ತುಂಗದ ಸಿಂಹಾಸನದಲ್ಲಿ ತಾಯಿ ಕೂರಲಿ, ತನ್ನ ಮಕ್ಕಳೆದೆಯ ಮನದಿ ತಾಯಿ ಮೆರೆಯಲಿ, ತಾಯಿ ಮೆರೆಯಲಿ. ನಮ್ಮ ತಾಯಿ ನೆಲದ ಮಕ್ಕಳೆಲ್ಲ ಒಂದು ಗೂಡಲಿ, ನಮ್ಮ ತಾಯಿ ನೆಲದ ಮಕ್ಕಳೆಲ್ಲ ಒಂದು ಗೂಡಲಿ, ತಮ್ಮ ತಾಯ ಹೆಸರ ತಮ್ಮ ಮನದಿ ಕೆತ್ತಲಿ. ಮೊಳೆಯಲಿ ಬೆಳೆಯಲಿ ಅರಳಲಿ, ಕನ್ನಡವು ತಲೆ ಎತ್ತಿ ನಿಲ್ಲಲಿ, ಕನ್ನಡಿಗ ಹೆಮ್ಮೆಯಿಂದ ಬಾಳಲಿ,
ಕನ್ನಡಿಗ ಹೆಮ್ಮೆಯಿಂದ ಬಳಲಿ. ಈ ಆಶಯ ಗೀತೆಯೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ.